ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಯಾಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಏನು ಧರ್ಮಸ್ಥಳದ ಸೌಜನ್ಯ ಕೇಸು ಹಾಗೂ ಅಲ್ಲಿ ನಡೆದಿರ್ತಕ್ಕಂಥ ಕೇಸುಗಳಿಗೂ ಯಾವ್ಯಾವ ರೀತಿ ಸಂಬಂಧಗಳನ್ನು ಕಟ್ಟಿ ಯಾರ್ಯಾರು ಮಾತಾಡ್ತಾರೆ ಎಂಬುದರ ಬಗ್ಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಈ ಒಂದು ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಈ ಸರ್ಕಾರ? ನಿನ್ನೆ ನಡೆದಿರ್ತಕ್ಕಂಥ ಕಾಮಂದನ ಅಂತ ಹೇಳ್ತಾರೆ, ದೇವಮಾನವಲ್ಲ ಕಾಮಂದನ ಅಂತ ಹೇಳ್ತಾರೆ. ಆ ವ್ಯಕ್ತಿಗಳು ಏನು ಟಾರ್ಗೆಟ್ ಮಾಡಿದರು? ಯಾಕೆ ಗಿರೀಶ್ ಮಟ್ಟಣ್ಣನವರನ್ನು ಒಳಗಡೆ ಹಾಕಿಸ್ಬೇಕು, ತಿಮ್ಮರೋಡಿಯವರನ್ನು ಗಡೀಪಾರು ಮಾಡಬೇಕು ಅಂತ ಗುಪ್ತವಾಗಿ ಯಾಕೆ ಈ ರೀತಿಯಾಗಿ ಮೀಟಿಂಗುಗಳನ್ನು ಮಾಡ್ತಾ ಇದ್ದಾರೆ? ಕರ್ನಾಟಕ ಸರ್ಕಾರ ಸತ್ತೋಗಿದೆಯಾ? ಪೊಲೀಸ್ ಇಲಾಖೆ ಬತ್ತಿ ಹೋಗಿದೆಯಾ? ಹೋಮ್ ಮಿನಿಸ್ಟರಿಗೆ ಗೊತ್ತಿಲ್ವಾ? ಪದೇ ಪದೇ ತಪ್ಪು ಮಾಡಿದ್ರು, ಕೋರ್ಟು ಚೀಮಾರಿ ಹಾಕಿದ್ರು ಯಾಕೆ ಇವರು ನ್ಯಾಯವನ್ನು ತೋರಿಸ್ಲಿಕ್ಕೆ, ನ್ಯಾಯವನ್ನು ಎತ್ತಿ ಹಿಡಿಯಲಿಕ್ಕೆ, ನ್ಯಾಯಾಲಯಕ್ಕೆ ಸಾಕ್ಷಿ ಸಮೇತ ಕೊಡಲಿಕ್ಕೆ SIT ಹಾಗೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇಷ್ಟೊಂದು ಬ್ಯಾಲೆನ್ಸಿಂಗ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ? ಇನ್ನು ಎಷ್ಟು ದಿನ ಬೇಕು ಸೌಜನ್ಯ ಹಾಗೂ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಕೇಸಿಗೆ ನ್ಯಾಯ ಸಿಗಲು? ಒಂದು ಬಾರಿ ಚೀಮಾರಿ ಹಾಕಿದರೆ ಸರ್ಕಾರ ಹರಿದುಕೊಳ್ಬೇಕು, 2 ಬಾರಿ ಹಾಕಿದ್ರು ಹರಿದ್ಕೋಬೇಕು. ಪ್ರತಿ ಬಾರಿ ಹಾಕ್ತಾರೆ ವಾಪಸ್ ಬರ್ತಾರೆ. ಇದು ನಾಚಿಕೆ ಆಗಬೇಕು ಅನಿಸುತ್ತೆ SP-ಗೂ AC-ಗೂ. ಎವಿಡೆನ್ಸ್ ಸರಿಯಾಗಿ ಕೊಡ್ರಿ ಅಂತ ಜಡ್ಜ್ ಕೇಳಿದ್ರು ಸಮೇತ ಎವಿಡೆನ್ಸ್ ಕೊಡೋಕ್ಕಾಗ್ತಾ ಇಲ್ಲ. ಅವ್ರ ಕಲಿ ಎವಿಡೆನ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಅವ್ರ ಮೇಲೆ ಕೇಸ್ ಮಾಡಬಾರ್ದು ಅಂತ ಹೇಳಿದ್ರೆ ಗಡೀಪಾರು ಮಾಡಬಾರ್ದು. ಸರ್ಕಾರದ ಆದೇಶವನ್ನೇ ಉಲ್ಲಂಘನೆ ಮಾಡ್ತಾ ಇದೆ, ಸರ್ಕಾರನೇ ಆದೇಶ ಉಲ್ಲಂಘನೆ ಮಾಡ್ತಾ ಇದೆ. ಇಲ್ಲಿ ಕೋರ್ಟ್ ಏನು ಹೇಳುತ್ತೆ ಸರ್ಕಾರಕ್ಕೆ, ಸರ್ಕಾರ ಏನು ಹೇಳುತ್ತೆ SIT-ಗೆ. ಇಲ್ಲಿ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇದೆ. ಅದೇ ಗ್ಯಾಪೇ ಈ ರಾಜಕಾರಣಿಗಳೇ ಹೇಳಿದ್ದನ್ನು SIT ಅವ್ರು ಕೇಳೋದು. ಇಲ್ಲಿ ಏನಾಗ್ತಾ ಇದೆ ಧರ್ಮಸ್ಥಳ ವಿಚಾರವಾಗಿ? ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಾಪತ್ತೆಯಾಗಿದ್ದಾರೆ, ಹುಡುಕಿ ಕೊಟ್ಟವರೆಗೆ ಇಂತಿಷ್ಟು ಅಂತ. ಖಂಡಿತ ಅಲ್ಲಿ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಮಾಡಿದವರು ಅಥವಾ ಅವರ ಕುಟುಂಬದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥವ್ರು ನಾಪತ್ತೆ ಆಗಿದ್ದಾರೆ, ಅಥವಾ ಚಿಕ್ಕ ದಣಿಗಳು ಅನಿಸ್ಕೊಂಡಿರ್ತಕ್ಕಂಥವ್ರು ಮಾಡಿದವರು. ಏಕೆಂದರೆ ಈಗಾಗಲೇ 3-4 ದಿನ ಆಯಿತು ಆ ಚಿಕ್ಕ ದಣಿ ನಾಪತ್ತೆಯಾಗಿ. ಇಲ್ಲಿ ನೇರವಾಗಿ ಸರ್ಕಾರದಲ್ಲಿರ್ತಕ್ಕಂಥವರು ರಾಜಕಾರಣಿಗಳು ಏನು ಮಾಡಬೇಕು ಅಂತ ಹೇಳಿದರೆ, ಕೋರ್ಟಿನಿಂದ ಏನು ಆದೇಶ ಬರುತ್ತೆ ಆ ಆದೇಶ ನಿಯಮದ ಪ್ರಕಾರವಾಗಿ ಅವರಿಗೆ ದಾಖಲೆಗಳನ್ನು ಸಾಕ್ಷಿ ಸಮೇತವಾಗಿ ಕೊಡಬೇಕು ಅಂತ ಕೇಳ್ತಾ ಇದ್ದೆ. ಇಲ್ಲಿ ದಾಖಲೆಗಳನ್ನು ರೆಡಿ ಮಾಡಲಿಕ್ಕೆ ರೆಡಿ ಇಲ್ಲ. ಅವ್ರು ಕೊನೆ ಮೂಮೆಂಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಮತ್ತೇನೋ ಒಂದು ಕೊಟ್ಬಿಟ್ಟು ಮತ್ತೆ ಟೈಮ್ ತೊಗೊಳ್ತಾರೆ. ಹಿಂಗೆ ಟೈಮ್ ತೊಗೊಳೋದ್ರಿಂದ ಕೋರ್ಟ್ ಸಮಯ ಹಾಳಾಗುತ್ತೆ ಅಂತ ಹೇಳಿದರೆ ಅವ್ರೇನಪ್ಪ ರೊಕ್ಕ ಇದ್ದ ಫೈನ್ ಕಟ್ಬಿಡ್ತಾರೆ, ಮತ್ತು ಡೇಟ್ ಮುಂದೆ ಕಳ್ತಾರೆ. ಬಟ್ ಇಲ್ಲಿ ನ್ಯಾಯ ಸಿಗಬೇಕಲ್ವಾ? ಜನರಿಗೆ ನ್ಯಾಯ ಬೇಕು. ಹಣ ಇದ್ದವನಿಗೆ ಎಷ್ಟೇ ನ್ಯಾಯ ಇರುತ್ತೆ, ಹಣ ಇಲ್ದವನಿಗೆ ನ್ಯಾಯ ಇರಲ್ಲ ಅನ್ನೋದಾದರೆ ದುಡ್ಡು ಕೊಟ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ನೀವು ಪ್ರೂವ್ ಮಾಡೋಕ್ಕೆ ಹೊಂಟಿದ್ದೀರಾ ಈಗಿನ ಅಟ್ ಪ್ರೆಸೆಂಟ್ ಸರ್ಕಾರ, ಆಲಿಯಾಸ್ ಸಿದ್ದರಾಮಯ್ಯನ ಸರ್ಕಾರ. ಕೈಯಲ್ಲಿ ಮೈಕ್ ಸಿಕ್ಕರೆ ಸಾಕು, ಆ ಭಾಷಣದಲ್ಲಿ ಏನು ಬೇಕಾದರೂ ಮಾತಾಡ್ತಾರೆ ರಾಜಕೀಯದಲ್ಲಿರೋರು. ಬಟ್ ಪ್ರಾಕ್ಟಿಕಲ್ ಆಗಿ ಅದನ್ನು ಯೋಚನೆ ಮಾಡಬೇಕಲ್ಲ ನಾವು. ಇಲ್ಲಿ 74 ಅಸಹಜ ಸಾವುಗಳಾಗಿದ್ದಾವಲ್ಲಿ, 1000ಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿದ್ದಾವೆ. ಅದೇ ರೀತಿಯಾಗಿ ಅಲ್ಲಿ ಅನಾಥ ಶವಗಳು ಅನಿಸ್ಕೊಂಡಿರ್ತಕ್ಕಂಥ ಡೆಡ್ ಬಾಡಿಗಳನ್ನು ತೆಗೆದುಕೊಂಡು ಹೋಗಿ ಅವರ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿ ದಾಖಲೆಗಳಿಲ್ಲ. ಅವೆಲ್ಲ ಅನಾಥ ಶವಗಳು ಎಲ್ಲಿ ಹೋದವು ಗೊತ್ತಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರ್ತಕ್ಕಂಥ ಅನಾಥ ಶವಗಳು ಪ್ರೈವೇಟ್ ಹಾಸ್ಪಿಟ್ಲಲ್ಲಿದ್ದರೂ ಸಮೇತ ಅದನ್ನು ಪ್ರಶ್ನೆ ಮಾಡದ ಅಧಿಕಾರಿಗಳು. ಹಾಗಿದ್ದರೆ ನೀವು ಹೇಳ್ಬಿಡಬೇಕು ಸರ್ಕಾರದವರು, ನಾವೇನು ಹೇಳ್ತೀವೋ ಅದೇ ಫೈನಲ್ಲು. SIT ಆಗಬೇಕು, CID ಆಗಬೇಕು, CBI ಆಗಬೇಕು. ಯಾಕೆಂದರೆ ಹಿಂದೆ ತನಿಖೆ ಆಗಿದೆ. ಹಿಂದೆ ತನಿಖೆ ಆದಾಗ ಅದೇ CBI ಕಡೆಯಿಂದಲೂ ಏನು ಸ್ಟೇಟ್ಮೆಂಟ್ ಸಿಗಲಿಲ್ಲ.
ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಸೌಜನ್ಯ ಕೇಸೇ ಎಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಬಟ್ ಅದಕ್ಕೋಸ್ಕರ ಏನು ಕೋರ್ಟ್ ಕೇಳಿದೆ, ಆ ಕೋರ್ಟಿಗೆ ಏನೇನು ದಾಖಲೆಗಳು ಬೇಕು, ಆ ಕೋರ್ಟಿನ ಪ್ರಶ್ನೆಗಳಿಗೆ ಉತ್ತರವನ್ನು ಯಾರಿಂದ ಪಡಿಬೇಕು, ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಆ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲೆಲ್ಲಿದ್ದಾರೆ, ಅವನು ಅವಾಗ ಫಾರಿನ್ನಾಗಿದ್ನ, ಇವಳು ರೇಪ್ ಆದಾಗ ಅವನು ಫಾರಿನ್ನಾಗಿದ್ನ, ಇವೆಲ್ಲ ಚರ್ಚೆಗಳನ್ನು ಮಾಡ್ತಾ ಹೋದಾಗ ಇಲ್ಲಿ ಮಾಡಿರೋ ಅಂಥವ್ನು ಕೇಳ್ತಾನೋ ಮಾಡಿಲ್ದಂಥವ್ನು ಕೇಳ್ತಾನೋ, ಇಲ್ಲಿ ಎಷ್ಟೋ ವ್ಯಕ್ತಿಗಳು, ಸಾವಿರಾರು ವ್ಯಕ್ತಿಗಳು ತಪ್ಪು ಮಾಡದೇ ಇದ್ರೂ ಕೋರ್ಟು ಕಚೇರಿಗಳನ್ನ ಅಡ್ಡಾಡ್ತಾ ಇದ್ದಾರೆ ಲಕ್ಷಾಂತರ. ಅಂಥದ್ರಲ್ಲಿ ಇವ್ರನ್ನ ಒಂದು ಬಾರಿ ಕರೆಸ್ಬಿಟ್ಟು ಅದನ್ನು ಪ್ರಶ್ನೆ ಮಾಡೋದ್ರಾಗೆ ತಪ್ಪೇನಿದೆ? ಇಲ್ಲಿ ದುಡ್ಡಿದ್ದಂಥವ್ನಿಗೊಂದು ಲೆಕ್ಕ, ದುಡ್ಡಿಲ್ದಂಥವ್ನಿಗೊಂದು ಲೆಕ್ಕ ಅಂತಾರಲ್ಲ, ಆ ರೀತಿಯಾಗಿ ಇವತ್ತಿನ ಸಮಾಜ ಹದಗೆಟ್ಟೋಗಿದೆ, ಹಾಳಾಗೋಗಿದೆ. ಹಾಗಾಗಿ ಈ ಬಾರಿ ಧರ್ಮಸ್ಥಳದ ಸೌಜನ್ಯ ಕೇಸಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಇದೇ ತಿಂಗಳು 24ನೇ ತಾರೀಕು ಸೌಜನ್ಯ ಮತ್ತು ಇನ್ನೊಮ್ಮೆ ಕೋರ್ಟ್ನಲ್ಲಿ ಏನಾಗುತ್ತೆ ಕಾದು ನೋಡೋಣ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಸೌಜನ್ಯಳಿಗೆ ನ್ಯಾಯವನ್ನು ಒದಗಿಸಿಕೊಡಿ. ಗಿರೀಶ್ ಮಟ್ಟಣ್ಣನವರಿಗೆ, ತಿಮ್ಮಾರೋಡಿಯವರಿಗೆ ಸ್ವಲ್ಪ ವಿಶ್ರಾಂತಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಇದು ನಿಮ್ಮದೇ ಧ್ವನಿ. ಇವತ್ತು ಸೌಜನ್ಯ, ನಾಳೆ ಬಂದು ಇನ್ನೊಂದು ಹೆಣ್ಮಗಿಗೆ ಅನ್ಯಾಯ ಆಗ್ತೈತಿ. ಧರ್ಮಸ್ಥಳ ಅಲ್ಲ, ಏನಾದ್ರೂ ಸೌಜನ್ಯಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದು ಧರ್ಮಸ್ಥಳ ಅಲ್ಲ, ಮಶಾಣ. ಧರ್ಮಸ್ಥಳದ ಹೆಸರಿನಲ್ಲಿ ಬಡವ್ರನ್ನ ಸುಲಿಗೆ ಮಾಡ್ತಕ್ಕಂಥ ಧರ್ಮಸ್ಥಳ ಅದು. ಜನಗಳ ರಕ್ತ ಇರೋ ತಿಗಣೆ ಅವರು, ಜನಗಳ ದುಡ್ಡಿಂದ ಸಾಮ್ರಾಜ್ಯ ಮಾಡ್ಯಾವ್ರಿ. ತಿರುಗಿ ಈ ಜಗತ್ತು ನೋಡ್ಲಾರ್ದಂತ ಶಿಕ್ಷೆ ಕೊಡ್ಬೇಕು ಈ ಸರ್ಕಾರ. ಅವ್ನು ಯಾವನೇ ಆಗಿರ್ಲಿ, ಯಾರೇ ಆಗಿರ್ಲಿ ಹೇಳು, ಮಿನಿಸ್ಟರ್ ಆಗಿರ್ಲಿ, ಅವ್ನು ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ಅವ್ನು ಎಷ್ಟೇ ಶ್ರೀಮಂತ ಆದ್ರೂ ಅಷ್ಟೇ, ಎಷ್ಟೇ ಬಲವಂತ, ಎಷ್ಟು ಗುಣವಂತ ಆದ್ರೂ ಕೂಡ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಅವ್ರೊಬ್ರು ಮುಸ್ಲಿಮ್ಸ್ ಆಗಿದ್ರು ಹಿಂದೂ ಹುಡುಗಿದ ಮೊಬೈಲ್ ಅಲ್ಲಿ ಬಿಟ್ಟು, ಫೇಸ್ಬುಕ್ ಅಲ್ಲಿ ಬಿಟ್ಟು, ಇಡೀ ಕರ್ನಾಟಕನೇ ಅಳ್ಳಾಡಂಗ್ ಮಾಡವ್ರಿ. ಅವ್ನ್ ಸತ್ರುನು ದೇಶ ಹೊಗಳುತ್ತ ಅವನ್ನ. ಅಮ್ಮ, ಈಗ ಸೌಜನ್ಯ ಕೇಸ್ ಮರುತನಿಖೆ ಆಗ್ತಾ ಇದೆ ಅಲ್ವಾ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂತ, ಇವತ್ತು ಸೌಜನ್ಯ, ನಾಳೆ ಬಂದು ಇನ್ನೊಂದು ಹೆಣ್ಮಗಿಗೆ ಅನ್ಯಾಯ ಆಗ್ತೈತಿ. ಈ ಅನ್ಯಾಯನ ತಡಿಬೇಕು, ಈ ಅನ್ಯಾಯನ ಖಂಡಿಸ್ಬೇಕು. ನಾವು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ಇವತ್ತು ನಮ್ಮ ಮಗಳು, ಇವತ್ತು ಆಕೆನೂ ನಮ್ಮ ಮಗಳ ಥರನೇ, ಆಕೆಗೆ ನ್ಯಾಯ ಸಿಗ್ಲಿಲ್ಲ ಅಂತೆ. ಈಗ ನಮ್ಮ ಪ್ರಪಂಚದಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ, ಎಲ್ಲ ಹೆಣ್ಮಕ್ಳಿಗೂ ಅವ್ಳಿಗೊಬ್ಳಿಗೆ ನ್ಯಾಯ ಸಿಗ್ಲಿಲ್ಲ ಅಂತೆ. ಯಾವ ಹೆಣ್ಮಕ್ಳಿಗೂ ನ್ಯಾಯ ಸಿಗಲ್ಲ. ಹೆಣ್ಮಕ್ಳನ್ನ ನಾವು ಮತ್ತೆ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟು ನಾವೇನು ಪ್ರಯೋಜನ ಅಲ್ವಾ? ಅದಕ್ಕೆ ದಯಮಾಡಿ ಹೇಳ್ತೀನಿ, ಎಲ್ಲ ನಮ್ಮ ಕರ್ನಾಟಕಾದ್ಯಂತ, ನಮ್ಮ ಭಾರತಾದ್ಯಂತ ಎಲ್ಲೆಲ್ಲಿ ಹೆಣ್ಮಕ್ಳು ತಾಯಿಗೆ ಜನ್ಮ ಕೊಟ್ಟು, ತಾಯಿ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟವ್ರ, ಅಷ್ಟು ತಾಯಿನೂ ಯಾವಾಗಲೂ ಕಾವಲು ಕಾಯಕ್ಕಾಗಲ್ಲ ಮಕ್ಕಳನ್ನ, ಆಯ್ತಾ? ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಅವ್ನು ಯಾವನೇ ಆಗಿರ್ಲಿ, ಯಾರೇ ಆಗಿರ್ಲಿ ಹೇಳು, ಮಿನಿಸ್ಟರ್ ಆಗಿರ್ಲಿ, ಅವ್ನು ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ಅವ್ನು ಎಷ್ಟೇ ಶ್ರೀಮಂತ ಆದ್ರೂ ಅಷ್ಟೇ, ಎಷ್ಟೇ ಬಲವಂತ, ಎಷ್ಟು ಗುಣವಂತ ಆದ್ರೂ ಕೂಡ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಪ್ರಪಂಚ ಯಾಕೆ ಬೇಕು? ಆಳ್ತಕ್ಕಂಥವ್ರೇನೆ ದೇವರಲ್ಲಿರೋ ಗುಡಿನೇ, ದೇವಸ್ಥಾನದಲ್ಲಿ ದೇವರೇನೆ ಎದ್ದು ನಿಂತ್ಕೊಂಡು ಹಿಂಗೆ ನ್ಯಾಯ ಇಲ್ಲ ಅಂದಮೇಲೆ ಇನ್ನು ಸಾಮಾನ್ಯ ಜನರಿಗೆ ಎಲ್ರಿ ನ್ಯಾಯ ಸಿಗ್ತೈತೆ? ದಯವಿಟ್ಟು ಹೇಳ್ತಿದ್ದೀನಿ, ಸೌಜನ್ಯಕ್ಕೆ ನ್ಯಾಯ ಸಿಗಲೇಬೇಕು. ನಮ್ಮ ಹೆಣ್ಮಕ್ಳು ಸಂಘಟನೆ, ನಮ್ಮ ಸಂಘಟನೆ 1,18,000 ಜನ ನಾವು ಹೆಣ್ಮಕ್ಳಿದ್ದೀವಿ. ನಾವು ಯಾವಾಗಲೂ ಸೌಜನ್ಯ ಪರನೇ ನಿಂತ್ಕೊಂಡು ನಾವು ನ್ಯಾಯ ಕೇಳ್ತೀವಿ. ಏನಾದರೂ ಸಿಕ್ಕಲಿಲ್ಲ ಮುಂದಿನ ನಡೆಯಲ್ಲಿ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ನೀವು ಯಾವುದೇ ಇಂಪ್ಲೂಯೆನ್ಸ್ ಇದ್ದರೂ ಆ ಇಂಪ್ಲೂಯೆನ್ಸ್ ಸೈಡ್ಗೆ ಇಕ್ಕಿ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು ಅಂತ ಹೇಳ್ತೀನಿ. ನನ್ನ ಹೆಸರು ರಾಧಾ ಅಂತ, ತುಮಕೂರು ನಮ್ಮದು. ಈ ಹಿಂದೆ ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡಬಾರ್ದು, ಸೌಜನ್ಯ ಕೇಸಲ್ಲಿ ಹೋರಾಟ ಮಾಡಬಾರ್ದು ಅಂತ ಒಂದು ತೀರ್ಮಾನ ಆಗಿತ್ತು. ಈಗ ಹೋರಾಟ ಮಾಡ್ಬೋದು, ಅವಳ ಪರವಾಗಿ ಹೋರಾಟ ಮಾಡ್ಬೋದು, ಅವಳಿಗೆ ನ್ಯಾಯ ಕೊಡಿಸ್ಬೋದು ಅಂತೇಳಿ ಈಗ ಒಂದು ಆದೇಶ ಆಗಿದೆ. ಅವಳಿಗೆ ಒಂದು ನ್ಯಾಯ ಸಿಕ್ಕಿದೆ. ಬಟ್ ಇನ್ನಾದರೂ ಯಾವನೇ ಇದ್ದರೂ ಕೂಡ, ಯಾವನೇ ತೀರ್ಮಾನ, ಎಂಥ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಅವಳಿಗೆ ಒಂದು ನ್ಯಾಯ ಸಿಗಬೇಕು. ಅವಳಿಗೆ ಸಿಕ್ಕರೆ ನಮ್ಮಂಥ ಹೆಣ್ಮಕ್ಳಿಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕಲ್ಪನಾ.
ಬಿಸಿ ಊಟದ ಸಂಘಟನೆ ಜಿಲ್ಲಾ ಅಧ್ಯಕ್ಷಳು, ಯಾದಗಿರಿ ಜಿಲ್ಲಾ ಅಧ್ಯಕ್ಷಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವಳ ಬಗ್ಗೆ ಮಾತಾಡಕ್ಕೆ ಎಲ್ಲ ಹೆದರ್ಕೊಂಡು ಕೇಸ್ ಹಂಗೆ ಕ್ಲೋಸ್ ಮಾಡಿದ್ರು. ಅವರೊಬ್ರು ಮುಸ್ಲಿಮ್ಸ್ ಆಗಿದ್ರು ಹಿಂದೂ ಹುಡುಗಿದ ಮೊಬೈಲಲ್ಲಿ ಬಿಟ್ಟು ಫೇಸ್ಬುಕ್ಕಲ್ಲಿ ಬಿಟ್ಟು ಇಡೀ ಕರ್ನಾಟಕನೇ ಅಳ್ಳಾಡಂಗೆ ಮಾಡವ್ರಿ. ಅವ್ರಿಗೆ ನಾವು ಫಸ್ಟ್ ಥ್ಯಾಂಕ್ಸ್ ಕೊಡಬೇಕು. ನಮ್ಮ ಅಣ್ಣನೋ ನಮ್ಮ ತಮ್ಮನೋ ಗೊತ್ತಿಲ್ಲ, ಆ ಸೌಜನ್ಯಗೆ ಅಣ್ಣನೋ ತಮ್ಮನೋ ಜಾತಿ ಬೇಡ, ಆದರೂ ಅದು ಎತ್ತಿ ಮೊಬೈಲಲ್ಲಿ ಬಿಟ್ಟು ತೋರಿಸಿ ಎಲ್ಲರ ಮನಸ್ಸಲ್ಲೂ ಕಿಚ್ಚು ಬಂದೈತಿ. ಇವಾಗ ಎಲ್ಲರಿಗೂ ಮೊಬೈಲ್ ನೋಡ್ತಾವ ಅವ್ರು ಅದೇ ರೀತಿ ಮಾತಾಡ್ಕೊಂಡು ಏನಾರ ಒಂದು ನ್ಯಾಯ ಕೊಡಬೇಕು ಅಂತೇಳಿ ಎಲ್ಲರ ಮನಸ್ಸಿಗೂ ಬಂದೈತೆ. ಅದು ಒಳ್ಳೇದಾಗ್ಲಿ. ನಮ್ಮ ಹೆಣ್ಮಕ್ಳಿದ್ದಂಗೆ ಅವಳು, ನಮ್ಮ ಮಕ್ಳು ಬೇರೆ ಇಲ್ಲ, ಅವ್ರ ಮಕ್ಳು ಬೇರೆ ಇಲ್ಲ, ಅವ್ರ ತಾಯಿ, ಅವ್ರ ತಮ್ಮ, ಅವ್ರ ಮಾವ ಎಷ್ಟು ನೋವು ತಿಂದವ್ರೆ ಅಂದ್ರೆ ಮೊಬೈಲಲ್ಲಿ ನೋಡಿ ನೋಡಿ ನಮ್ಗೂ ಕಣ್ಣಲ್ಲಿ ನೀರು ಬಂದಿತ್ತು. ನಾವು ಯಾವುದೋ ಒಂದು ಮೂಲೆಯಲ್ಲಿ ಇದ್ದೀವಿ, ಅದು ಯಾವುದೋ ಒಂದು ಇರುತ್ತೆ. ಆದ್ರೆ ಈ ಮೊಬೈಲ್ ಅನ್ನೋದು ಒಳ್ಳೇದಕ್ಕೂ ಇರುತ್ತೆ, ಕೆಟ್ಟದಕ್ಕೂ ಇರುತ್ತೆ. ಆದ್ರೆ ಅವಳು ಸುದ್ದಿ ಎತ್ತಿ ಅದನ್ನ ತೋರಿಸಿದಾಗ ಎಲ್ಲರಿಗೂ ಮನಸ್ಸು ಚುರುಕ್ ಅಂದೈತೆ. ಅವಳಿಗೆ ನ್ಯಾಯ ಸಿಗ್ಲಿ ಅಂತ ನಾವು ಓಡಾಡ್ತೀವಿ. ನಮ್ದು ಗುಬ್ಬಿ. ಆದ್ರೆ ಈಗ ಸಮೀರ್ ಅಂತ ಆ ಒಬ್ಬ ವ್ಯಕ್ತಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದಾರಲ್ವಾ, ಅವ್ರಿಗೆ ಜೀವ ಬೆದರಿಕೆ ಆಗ್ತಾ ಇದಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಪ್ರತಿಯೊಬ್ಬರಿಗೂ ಜೀವ ಹೋಗುತ್ತೆ. ಜೀವ ಬೆದರಿಕೆ ಹಾಕಿವ್ರೆ ಅಂದ್ರೆ ಹಾಕಿ ಅವ್ರನ್ನ ಏನಾರ ಮಾಡ್ಬೋದು. ಆದ್ರೆ ಅವ್ರು ಏನಾರ ಆಗ್ತಾ ಇಲ್ಲ ಆದ್ರೆ ಅವ್ರ ಮೇಲೆ ಬರುತ್ತಾ? ಈ ಸೌಜನ್ಯ ಕೇಸ್ಗಾಗಿ ಇವ್ರು ಹೋಗ್ಯವ್ರೆ ಅಂತಾರೆ, ಅವರು ಸಾಯ್ತಾರೆ, ಇನ್ನೊಬ್ರು ಜೀವ ಬೆದರಿಕೆ ಹಾಕಿರೋರು ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ. ಯಾರೇನು ಶಾಶ್ವತವಲ್ಲ. ಆದ್ರೆ ಒಳ್ಳೆ ಕೆಲಸ ಮಾಡೋನು ಅವ್ನ್ ಸತ್ರುನು ದೇಶ ಹೊಗಳುತ್ತ, ಅವನ್ನ ಕರ್ನಾಟಕನೇ ಹೊಗಳುತ್ತೆ. ಎಷ್ಟು ಹೆಣ್ಮಕ್ಳುಗಳು ಕೂಡ ನಾವೆಲ್ಲ ನಿಲ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ನು ಎಲ್ಲಿದ್ರು ಕೂಡ, ಅವನು ಎಲ್ಲೇ ಇರ್ಲಿ, ಅವನಿಗೆ ಎಷ್ಟೇ ಜನ ಬೆದರಿಕೆ ಹಾಕ್ಲಿ, ಅವನು ಒಂದು ವೇಳೆ ಬೆದರಿಕೆ ಹಾಕಿದಾರೆ ಅಂತೇಳಿ ಹೇಳಿಕೆ ಕೊಟ್ಟನೆ ಅಂದ್ರೆ ಅವನ ಪರವಾಗಿ ನಾವೆಲ್ಲ ಬರ್ಲಿಕ್ಕೆ ಕೂಡ ಇಷ್ಟಪಡ್ತೀವಿ ಅಂತ, ಸಿದ್ಧವಾಗಿದ್ದೀವಿ ಅಂತ, ನಾವೆಲ್ಲ ಹೆಣ್ಮಕ್ಳು ಸಿದ್ಧವಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಮೇಡಮ್, ಅದು ಧರ್ಮಸ್ಥಳ ಅಲ್ಲ. ಏನಾದ್ರೂ ಸೌಜನ್ಯಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದು ಧರ್ಮಸ್ಥಳ ಅಲ್ಲ, ಮಶಾಣ. ಅದು ಯಾರ್ಯಾರು ನ್ಯಾಯ ಕೇಳ್ತಾರ, ಯಾರ್ಯಾರು ಮುಂದೆ ಬರ್ತಾರ ಅವ್ರನ್ನೆಲ್ಲ ಕಾಲಡಿಕೆ ಹಾಕಿ ಭೂಮಿಗೆ ಹಾಕಿ ತುಳಿದು ಮೆಟ್ಟಿ ನಿಂತೈತ್ರಿ. ಧರ್ಮಸ್ಥಳ ಅಲ್ಲ ರೀ ಅದು. ಧರ್ಮಸ್ಥಳದ ಹೆಸರಿನಲ್ಲಿ ಬಡವ್ರನ್ನ ಸುಲಿಗೆ ಮಾಡ್ತಕ್ಕಂಥ ಧರ್ಮಸ್ಥಳ ಅದು. ಹೆಗ್ಡೆಯವ್ರಿಗೆ ಹೇಳ್ತಾ ಇದ್ದೀನಿ ನಾನು ಬಂದು ಅವ್ರು ಏನ್ ಮಾಡ್ತಾರ ಮಾಡ್ಲಿ, ಅವ್ರ ಹೆಗ್ಡೆಯವ್ರಲ್ಲ ರೀ. ಜನಗಳು ರಕ್ತ ಇರೋ ತಿಗಣೆ ಅವರು. ಖಂಡಿತ ಹೇಳ್ತೀನಿ, ತಾಯಿ ಆಗಿರ್ಬೇಕು. ಮಕ್ಕಳು ನಾವೇನಕ್ರಿ ಕಷ್ಟಪಟ್ಟು ಸಾಕಿ ಸಲ್ವಿ ಬೆಳೆಸಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಎಂಬ ದೃಷ್ಟಿ, ನಿಮ್ಮ ಹಣದ ಅಹಂಕಾರದಿಂದ, ನಿಮ್ಮ ಹಣದ ದೃಷ್ಟಿಯಿಂದ ಎಲ್ಲರನ್ನೂ ಸೆದೆ ಪಡ್ಕೊಂಡು ಎಲ್ಲರನ್ನೂ ಕೊಲೆ ಮಾಡ್ಕೊಂಡು ಯಾರು ನ್ಯಾಯ ಹೋಗ್ತಾರ ಅವ್ರನ್ನೆಲ್ಲಾನು ನೀನು ಕೊಲೆ ಮಾಡ್ಕೊಂಡು ನನಗೆಲ್ಲ ಗೊತ್ತೈತೆ, ಅಲ್ಲೇ ಜನಗಳಿಗೆ ಏನು ಧರ್ಮಸ್ಥಳ ಅಂತ ಐತಿ, ಅದು ಧರ್ಮಸ್ಥಳ ಅಲ್ಲ ಕಣ್ರಿ. ಧರ್ಮಸ್ಥಳ ಅಲ್ಲ, ಮಶಾಣ. ನಾವು ಕೇಳಿದೀವಿ, ನೋಡಿದೀವಿ. ಇನ್ನು ಮುಂದೆ ಆ ಥರ ಆಗಬಾರ್ದು. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು. ಏನು ಅವ್ನು ನಮ್ಮ ಮಗ ಆಗಿರ್ಬೋದು, ನಮ್ಮ ತಮ್ಮ ಆಗಿರ್ಬೋದು, ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಆ ಸಮೀರ್ ಇವ್ರು ನಿಂತವ್ರಲ್ಲ, ಅವರಿಗೆ ಕೋಟಿ ನಮನಗಳು. ನಮ್ಮೆಲ್ಲ ಶಕ್ತಿಗಳು ಒಂದಾಗಿ ಆತನಿಗೆ ನಾವು ಎಷ್ಟು ಋಣಿಯಾಗಿದ್ರು ಪರವಾಗಿಲ್ಲ, ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅವನಿಗೇನಾದ್ರೂ ಆದ್ರೆ ಅದು ಧರ್ಮಸ್ಥಳ ಆಗಿರಲ್ಲ, ಈಗಲೂ ಕೂಡ ಮಶಾಣ ಆಗ್ತೈತೆ, ಮುಂದೂ ಕೂಡ ಮಶಾಣ ಆಗ್ತೈತಿ. ಜನಗಳ ದುಡ್ಡಿಂದ ಸಾಮ್ರಾಜ್ಯ ಮಾಡ್ಯವ್ರಿ ಅದು ಹೆಗ್ಡೆಯವರು. ದೇವ್ರು ಅಂತ ನೆಪ ಹೇಳ್ಕೊಂಡು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಜನಗಳ ದುಡ್ಡು ಕಣ್ರಿ. ಜನಗಳದಿಂದಾನೇ ಅವ್ರು ಸಾಕಾರ ಆಗಿ ಶ್ರೀಮಂತರಾಗಿರೋದು. ಅಂತ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಹೋರಾಟಕ್ಕೆ ಸತಸಿದ್ಧವಾಗಿ ನಿಲ್ತೀವಿ. ಇಷ್ಟ ಹೇಳ್ತಾ ಇದ್ವಿ. ನಮ್ಮ ಜೀವನ ಬಗ್ಗೆನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಅವಳ ಬಗ್ಗೆ ನಾವು ಹೋರಾಟ ಮಾಡಲ್ವಾ? ಅವಳು ಒಂದ್ ಹೆಣ್ಣು ತಾನೆ. ನಮ್ಮ ಹೊಟ್ಟೆಪಾಡಿಗಾಗಿ ನಾವು ದಿನನಿತ್ಯ ರೋಡಿಗಿಳಿತೀವಿ. ಅವಳ ಸಲುವಾಗಿ ದಿನನಿತ್ಯ ರೋಡಿಗಿಳಿಲಿಕ್ಕೂ ಸಿದ್ಧವಾಗಿದ್ದೀವಿ. 1,18,000 ಮಹಿಳೆಯರಿದ್ದೀವಿ ನಾವೆಲ್ಲ. ನಾವು ಸಣ್ಣ ಪಗಾರದಲ್ಲಿ ಬದುಕ್ತಾ ಇದ್ದೀವಿ. 3,700 ರೂಪಾಯಲ್ಲಿ ದುಡಿತಾ ಇದ್ದೀವಿ. ಇವತ್ತು ಅವಳು ಜೀವ ಹೋಗಿದೆ ಅಂದ್ರೆ ಅಂತ ಜೀವಕ್ಕೂ ಬೆಲೆ ಇಲ್ವಾ? ಆ ಬೆಲೆಗಾದ್ರೂ ನಾವು ರೋಡಿಗಿಳಿಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾವ ತರ ಶಿಕ್ಷೆ ಕೊಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಸರ್ಕಾರ ಈ ತಪ್ಪು ಮಾಡ್ದವ್ರಿಗೆ? ಅವನು ತಿರುಗಿ ಈ ಜಗತ್ತು ನೋಡ್ಲಾರ್ದಂತ ಶಿಕ್ಷೆ ಕೊಡ್ಬೇಕು ಈ ಸರ್ಕಾರ. ಈ ಅವನಿಗೆ ಗೊತ್ತಾಯ್ತು ಅಂದ್ರೆ ಅವನು ಕಣ್ಣಲ್ಲಿ ಕಂಡಿರ್ಬಾರ್ದು. ಮತ್ತೆ ಈ ಜಗತ್ತು ಹೆಂಗಿದೆ ಅಂತ ಕಂಡಿರ್ಬಾರ್ದು. ಆ ರೀತಿ ಶಿಕ್ಷೆ ಕೊಡ್ಬೇಕು ಅವನಿಗೆ. ಅವನೆಲ್ಲೇ ಇರ್ಲಿ ಅವನಿಗೆ ಆ ರೀತಿ ಶಿಕ್ಷೆ ಕೊಡ್ಬೇಕಂತ ಹೇಳಿ